ಚಿಂತನೆ ಪ್ರಾರ್ಥನೆ. ಚಿಂತನ ಪುರುಷ ಪ್ರಯತ್ನ. ಇದಕ್ಕೆ ಒಂದು ಸುಭಾಷಿತ ಈ ರೀತಿ ಹೇಳುತ್ತದೆ: ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿ ಶಕ್ತಿ ಪರಾಕ್ರಮಃ ಷಡೇತೆ ಯತ್ರ ವರ್ತಂತೆ ತತ್ರ ದೇವಃ ಸಹಾಯಕೃತ್. ಅಂದರೆ ಪ್ರಯತ್ನ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮ ಈ 6 ಅಂಶಗಳು ನಮ್ಮಲ್ಲಿದ್ದರೆ ಏಳೆಯನೆಯದಾದ ಭಗವಂತನ ಅನುಗ್ರಹ ಖಂಡಿತ ದೊರಕುತ್ತದೆ. ಯಾವುದೇ ಕೆಲಸ ಕಾರ್ಯವಾಗಲಿ ಅದೃಷ್ಟದಿಂದಲೂ ಪುರುಷ ಪ್ರಯತ್ನದಿಂದಲೂ ಫಲಿಸುತ್ತದೆ. ಇದರಲ್ಲಿ ಪೂರ್ವ ಜನ್ಮದಿಂದ ಅರ್ಜಿತವಾದ ಪುರುಷ ಶಕ್ತಿಯೇ ದೈವವೆಂದು ಅದೃಷ್ಟವೆಂದು ಹಿರಿಯರು ಹೇಳಿದ್ದಾರೆ. ಆದುದರಿಂದ ಕಾಯ ವಾಚ ಮನಸ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದೆ ಸಾಗಬೇಕು. ಅಂತಿಮವಾಗಿ ಭಗವಂತನ ಅನುಗ್ರಹ ಇದ್ದೇ ಇರುತ್ತದೆ. ನಾವು ಕೈಗೂಡಿದ ಕೆಲಸ ಕಾರ್ಯಗಳು ಸಫಲವಾಗುತ್ತದೆ. ಜೀವನದಲ್ಲಿನ ಕೆಲವು ಸಂದರ್ಭಗಳು ನಮ್ಮನ್ನು ಸುಮ್ಮನೆ ಕೂರಲು ಬಿಡುವುದಿಲ್ಲ. ಕಾರಣ, ಆ ಕ್ಷಣಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಕೆಲವು ಘಟನೆಗಳ ಬಗ್ಗೆ ಆ ಕ್ಷಣದಲ್ಲಿ ಗಮನಹರಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಆ ನಿರ್ಧಾರ ನಮ್ಮ ಬಾಳಿನ ಪ್ರಮುಖ ಘಟ್ಟವನ್ನು ನಿರ್ಧರಿಸಲೂಬಹುದು, ಇಲ್ಲವೇ ಅದರಿಂದ ಏನೂ ಪ್ರಯೋಜನವೂ ಆಗದೆ ಇರಬಹುದು. ಕೆಲವು ಸಂದರ್ಭಗಳಲ್ಲಿ ನಮಗೆ ಅವಕಾಶ ಅಥವಾ ಸಮಸ್ಯೆ ಎದುರಾದರೂ ಕೂಡ ನಮ್ಮ ನಿರ್ಧಾರದ ಮೇಲೆ ಅದರ ಪರಿಣಾಮ ನಿರ್ಧರಿತವಾಗಿರುತ್ತದೆ. ಆದುದರಿಂದ ಪುರುಷ ಪ್ರಯತ್ನವನ್ನು ಮಾಡಲೇಬೇಕು. ಫಲವನ್ನು ಭಗವಂತನಿಗೆ ಬಿಡಬೇಕು. ನಾವು ನಮ್ಮ ಪ್ರಯತ್ನವನ್ನೇ ಮಾಡದೆ ಎಲ್ಲವೂ ಭಗವಂತನ ಇಚ್ಛೆ ಎಂದು ಕುಳಿತರೆ ಯಾವುದನ್ನೂ ಸಾಧಿಸಲು ಸಾಧ್ಯವಿಲ್ಲ. ನಾನು ಅಸಮರ್ಥ, ನನಗೆ ಸಾಧ್ಯವಿಲ್ಲ, ನಾನು ಗುರಿ ಮುಟ್ಟಬಲ್ಲನೆ ಎಂದು ಯೋಚಿಸುತ್ತಾ ಕುಳಿತರೆ ನಮ್ಮ ಗುರಿಯನ್ನು ತಲುಪಲು ಆಗುವುದೇ ಇಲ್ಲ. ನಾವು ಮತ್ತೊಬ್ಬರ ಸಹಾಯವನ್ನು ಕೇಳುವ ಮೊದಲು ನಮ್ಮಲ್ಲಿನ ಅಂತಹ ಶಕ್ತಿಯನ್ನು ಕಂಡುಕೊಳ್ಳಬೇಕು. ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡಬೇಕು, ಗುರಿ ಮುಟ್ಟುವ ಛಲ ಇರಬೇಕು, ಎದೆಗಾರಿಕೆ ಬೇಕು. ಹೇಗೆ ಅಕ್ಕಿಯನ್ನು ಅನ್ನವಾಗಿಸಲು ಏನೆಲ್ಲ ಮಾಡಬೇಕೋ ಅದನ್ನು ಮಾಡಲೇಬೇಕು. ಅನಂತರವಷ್ಟೇ ಅನ್ನವಾಗಿ ನಾವು ತಿನ್ನಲು ಸಿದ್ಧವಾಗುವುದು. ನಾವು ಅಕ್ಕಿಯನ್ನಿಟ್ಟುಕೊಂಡು ಅನ್ನವಾಗಲಿ ಎಂದು ಕುಳಿತರೆ ಅದು ಅಸಾಧ್ಯದ ಮಾತು. ಮೊದಲು ಪ್ರಯತ್ನ ಮಾಡಬೇಕು, ಅನಂತರವಷ್ಟೇ ದೈವಾನುಗ್ರಹ ಮುಂತಾದುದು. ಯಾವುದೇ ಸಮಸ್ಯೆ ಅಥವಾ ಅವಕಾಶ ಬಂದಾಗ ಅದನ್ನು 2 ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಅನಂತರ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಒಂದು ಆಧ್ಯಾತ್ಮಿಕ ನೆಲೆಗಟ್ಟು, ಮತ್ತೊಂದು ಸಾಮಾಜಿಕ ನೆಲೆಗಟ್ಟು. ಆಧ್ಯಾತ್ಮಿಕ ನೆಲೆಗಟ್ಟು ಎಂದಾಗ ನಾವು ಕೈಗೊಳ್ಳುವ ನಿರ್ಧಾರ ನಮ್ಮನ್ನು ಸತ್ಯ, ನ್ಯಾಯ, ನೀತಿ, ಧರ್ಮದ ಹಾದಿಯಲ್ಲಿ ಕರೆದುಕೊಂಡು ಹೋಗುವುದೇ ಎಂಬುದನ್ನು ಯೋಚಿಸಬೇಕು. ನಾವು ಸತ್ಯದ ಹಾದಿಯನ್ನು ಹಿಡಿದಾಗ ನಮ್ಮ ಮುಂದಿನ ಬದುಕು ಹಸನಾಗುತ್ತದೆ. ನಾವು ಮುಂದೆ ಎದುರಿಸಬೇಕಾಗಿರುವ ಪ್ರಪಂಚದ ಎಲ್ಲ ಆಗುಹೋಗುಗಳು, ಸೋಲು ಗೆಲುವುಗಳು, ಜಯ ಅಪಜಯಗಳು, ನೋವು ನಲಿವುಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ನಮ್ಮ ಹಾದಿ ಸರಿಯಾದುದು ಎಂಬ ಆತ್ಮವಿಶ್ವಾಸ, ಧೈರ್ಯ ಇರುತ್ತದೆ. ಅದರಿಂದ ನಮ್ಮ ಗುರಿಯನ್ನು ತಲುಪಲು ಇದು ಸಹಕಾರಿ. ಸಾಮಾಜಿಕ ನೆಲೆಗಟ್ಟಿನಲ್ಲಿ ನಮ್ಮ ಅವಕಾಶ ಹಾಗೂ ಸಮಸ್ಯೆಗಳ ಪರಿಹಾರವನ್ನು ಹುಡುಕ ಹೊರಟಾಗ ನಾವು ಸಂಘಜೀವಿಗಳು. ನಾನು ಇಲ್ಲಿ ಏಕಾಂಗಿಯಲ್ಲ. ನಾನು ನನ್ನ ಕುಟುಂಬ, ನನ್ನ ಸಮಾಜ, ನನ್ನ ದೇಶವನ್ನು ಒಳಗೊಂಡಿರುವಂತೆ ಬದುಕನ್ನು ರೂಪಿಸಿಕೊಂಡಿರುತ್ತೇನೆ. ನಾನು ಯಾವುದೇ ನಿರ್ಧಾರ ತೆಗೆದುಕೊಂಡಾಗ ಮೇಲೆ ತಿಳಿಸಿದ ಯಾವುದೇ ಅಂಗಕ್ಕೂ ನೋವಾಗದಂತೆ, ತೊಂದರೆಯಾಗದಂತೆ ಎಚ್ಚರ ವಹಿಸಬೇಕು. ಒಂದು ಸುಭಾಷಿತ ಈ ರೀತಿ ಹೇಳುತ್ತದೆ: ಯಥಾ ಬೀಜಂ ವಿನಾಕ್ಷೇತ್ರಂ ಲುಪ್ತಂ ಭವತಿ ನಿಷ್ಫಲಂ ತಥಾ ಪುರುಷಕಾರೇಣ ವಿನಾ ದೈವ್ಯಂ ನ ಸಿದ್ಧ್ಯತಿ. ಅಂದರೆ ಸರಿಯಾದ ಭೂಮಿಯಿಲ್ಲದೆ ಯಾವ ಬೀಜವನ್ನು ಬಿತ್ತಿದರೂ ಹೇಗೆ ಆ ಬೀಜವು ನಿಷ್ಫಲವಾಗುತ್ತದೆಯೋ ಹಾಗೆಯೇ ಪುರುಷ ಪ್ರಯತ್ನವಿಲ್ಲದೆ ಹೋದರೆ ಬರೀ ದೈವಾನುಬಲದಿಂದ ಪೂರ್ಣ ಫಲವಾಗುವುದಿಲ್ಲ.
ಪ್ರಯತ್ನವಿರಲೇಬೇಕು. ಇದರೊಂದಿಗೆ ದೇವರ ಕೃಪೆ ಒದಗಿದಾಗ ಪೂರ್ಣ ಫಲಪ್ರಾಪ್ತಿಯಾಗುವುದು. ಅಂದರೆ ಪುರುಷ ಪ್ರಯತ್ನ ಹಾಗೂ ಭಗವಂತನ ಕೃಪೆ ಎರಡೂ ಸೇರಿದಾಗ ಮಾನವನ ಬದುಕು ಹಸನಾಗುವುದಲ್ಲವೇ?